ಬಂದ್ರು ಮನವಿ ಮದಗೊಂಡ ಮುತ್ಯಾವ್ರು. ಹೌದು, ಮದಗೊಂಡ ಮುತ್ಯಾವ್ರು ತೀರ್ಕೊಂಡು ಎಷ್ಟು ವರ್ಷ ಆಯ್ತು? ಅವ್ರ ಹೆಸರು ಇನ್ನು ಈ ಭೂಮಿ ಮೇಲೆ ಐತೋ ಏನಿಲ್ಲೋ? ಐತಲ್ರಿಪ್ಪ. ಏನ್ ಅವ್ರನ್ನ ಹಣ ನೋಡಿ ನೆನೆಸ್ತಾರೋ ಏನ್ ಅವ್ರನ್ನ ಗುಣ ನೋಡಿ ನೆನೆಸ್ತಾರೋ? ಗುಣ ನೋಡಿ ಅಲ್ರಿಪ್ಪ, ಹಣ ನೋಡಿ ಯಾರು ನೆನೆಸ್ತಾರ? ಏ ನಿನ್ನ ಹುಚ್ಚನಾಯಿನ ಬಡ್ದಂಗ್ ಬಿಡ್ತಾರ, ಇಲ್ಲಿ ಬಿಡಂಗಿಲ್ಲ ಕೆರ್ರಾಗ. ಹ್ಯಾಂಗ್ ಮಾಡಿರಿ ಮತ್ತ ಅದ ಪಾಪ ನಾಳೆ ಹಾಕೊಲ್ ಕೊಟ್ಟಕ್ ಹೋಗ್ಬೇಕ್ರಿ. ಹ ಮೋಕ್ಷ ಅಂದ್ರೆ ಏನು ಇದನ್ನ ಅರ್ಥ ಮಾಡ್ಕೊ ಮೊದಲ. ಮಾಳಿಂಗರಾಯನ್ 7 ಅವತಾರ, ಬೀರದೇವ್ರು 7 ಅವತಾರ, ಮೋಕ್ಷದನು 7 ಅವತಾರ. ಹಾ, ಒಂದೊಂದು ಯುಗದಾಗ ಒಂದೊಂದು ಅವತಾರ. ಮೋಕ್ಷದ ತಾಳ್ಯಾನಂದ್ರ ಅವ ಜ್ಞಾನಿ ಅಲ್ಲ, ಹೆಂಗ ಅವ ದೇವರಲ್ಲ. ಹೌದ್, ಎತ್ತ ಮಾತಾಡ್ತೀವೋ? ತಂಗಿಯರಿಗೂ ಅಣ್ಣ ತಮ್ಮಂದಿರಿಗೂ ಹೌದು, ಇದು 2ನೇ ಸಂದಿನ ಶರಣು ಶರಣಾರ್ಥಿಗಳನ್ನ ಹೇಳಿ ಇವತ್ತಿನ ದಿವಸ ಏನಾಯ್ತ್ರಿ ಗುರುಜಿ ಅವರ? ಕಮಿಟಿಯ ಹಿರಿಯರ ಅಪ್ಪನೆಯ ಮೇರೆಗೆ ಹೌದು, ಒಂದು ಹಣ, ಇನ್ನೊಂದು ಗುಣ, 2 ವಿಷಯಗಳ ಇವತ್ತಿನ ದಿವಸ ನಡ್ದಾವಲ್ರಿಪ್ಪ. ನಡೆದಾವು. ಹೌದು, ನಮ್ಮ ಆಳ್ಗೆ ಪಿಂಟು ಮಾಸ್ತರ ಏನ್ ಮಾಡಿದ್ರಿಪ್ಪ? ತಮ್ಮೆಲ್ಲರನ್ನ ಉದ್ದೇಶಿಸಿ ಹಾ ಬಹಳ ಒಳ್ಳೆಯ ವಿಷಯವನ್ನ ಮಾತಾಡಿದ್ರು. ಅವರು ಮಾತಾಡ್ಯಾರಲ್ರಿಪ್ಪ, ನೀವೆಲ್ಲರೂ ಕೇಳಿರಿ. ಹೌದು, ಹಣ ಅಂದ್ರ ಏನು, ಗುಣ ಅಂದ್ರ ಏನು? ಹೌದು, ಈ ವಿಷಯ ಮಾತಾಡೋಕ್ಕಿಂತ ಪೂರ್ವದೊಳಗೆ ಒಂದು ಮಾತು ಹೇಳಿದವ ಪಿಂಟು ಮಾಸ್ತರ. ಏನಂತ ಹೇಳರಿಪ್ಪ? ಮೊದಲ ಬಂದ ಕೂರ್ಗಿ ಕೊಲ್ಲಗಟ್ಟಿದವ ಹಾ ಉಡಿ ಕಟ್ಟಿ ಬೀಜ ಬಿಡಬೇಕು. ಹೌದು, ಹಿಂದಿಂದ ಬಂದ ಕೊಲ್ಲ ಕಟ್ಟಿದವ ಬಳಸಾಲ್ ಹೊಡಿಬೇಕು. ಈ ಮಾತು ಯಾರು ಹೇಳ್ಯಾರ? ಪಿಂಟು ಮಾಸ್ತರ್ ಹೇಳ್ಯಾರಲ್ರಿಪ್ಪ. ಹೇಳ್ಯಾರ. ಹೌದು, ಹಿಂದಿಂದ ಒಂದು ಮಾತು ಹೇಳಿದವ. ಮತ್ತೇನ್ರಿಪ್ಪ ಅದು? ಅವ ಮೊದಲು ಬಂದು ದಿಮ್ ಹೊಡ್ದಾನ, ಅವನ ಮನಸ್ಸಿಗೆ ಬಂದದ್ದು ಒಂದು ವಿಷಯ ಹಿಡ್ಕೊಂಡಾನ. ಹೌದು, ಸುಮಾರು ಫಲ ನನಗ ಬಿಟ್ಟಾನ. ಹಾ ಒಳ್ಳೆ ಫಲ ಯಾರು ಹಿಡಿದು ಬೆಳೆಸ್ತಾರೋ, ಹಾ ಸುಮಾರು ಇದ್ದದ್ದ ಫಲ ಬೆಳೆಸಬೇಕಾದ್ರ ಬಹಳ ಚಾಣಕ್ಯ ಬೇಕು. ಹೌದು, ಪಿಂಟು ಮಾಸ್ತರ ಏನ್ರಿಪ್ಪ? ನಿನಗ ಮೊದಲು ಬಂದ ದಿಮ್ಮ ಹೊಡೆದ, ನೀ ಹಾಡಿ ಹಾ ನಿನಗ ಫಲ ಹಿಡ್ಯಾಕೆ ನಾ ಬ್ಯಾಡ ಅಂದಿನಿ. ಏನ್ ಇಲ್ಲಿ ಯಾರು ಕೂತಾವ್ರ, ಯಾರು ಬ್ಯಾಡ ಅಂದಿರು? ಹೆಂಗ್ರಿ ಸರ? ಹಾ ಬಂದ ಮೊದಲು ದಿಮ್ಮ ಹೊಡಿಬೇಕಾಗಿತ್ತು, ನೀ ಫಲ ಹಿಡಿಬೇಕಾಗಿತ್ತು. ಹೌದು, ತಾಯಿ ತಂದೆ 2 ವಿಷಯ ಇಟ್ಟಾರ, ಅದ್ರೊಳಗೆ ಹಿಡ್ಕೊಳ್ಳೋದು ಮಗ ಆಗಿ ನನ್ನ ಕರ್ತವ್ಯ ಅದ. ಹೌದು, ಮತ್ ಕೂರಿಗೆ ಹೊಡ್ಯಾವ ಬೀಜ ಬಿಡುದು ಬಿಟ್ಟು ಬಳಸಲ್ಲ ಅವನ ಕೈಯಾಗ ಕೊಟ್ರ ಗತಿ ಹೆಂಗ ಆಗ್ತದ್ರಿಪ್ಪ? ಏನು ತಿಳಿದು ಮಾತಾಡಕತ್ತಿದೆ ಅಂತ? ದೂರಿಂದ ಬರುತ್ನ್ಯಾಗ ಒಂದ್ ಜರ ಅರು ಮರು ಹರಾಕತ್ತದ್ರಿ. 600 ಕಿಲೋಮೀಟರ್ದಿಂದ ಬಾನಿ. ಹೌದು, ಬ್ಯಾಡ ಅನ್ನೋದಿಲ್ಲ. ಗಾಳಿ ಕಿವ್ಯಾಗ್ರಿ ಶಬ್ದ ಪರ್ಕ್ ಆಗ್ಯಾವ. ಇಲ್ಲಿ ಎದಕ್ ಕರ್ಸ್ಯಾರ? ಅಡಿಕೆ ಮಾಡಾಕ್ರಿ. ಮತ್ತೆ ಎಷ್ಟೊತ್ತಿಗೆ ಬರ್ಬೇಕು? ದೌಡ್ ಬರ್ಬೇಕಲ್ರಿ, ದೂರಿನ ರೂಟ. ಸಮಯಕ್ಕೆ ಮಹತ್ವ ಕೊಡಬೇಕು. ಹಾ ಎಲ್ಲಿ ಹೋದ್ರು ಸಮಯಕ್ಕೆ ಮತ್ ಸಮಯಕ್ಕೆ ಮಹತ್ವ ಬೇಕು. ಹೌದ್ರಿ ಸರ. ಈ ವಿಷಯ ಬಿಟ್ಟು ಫಲ ಯಾರೇ ಬಾಳ ಕಠಿಣ ಅದ, ಆದ್ರೂ ನಾ ಬೆಳೆಸ್ತೀನಿ. ಹಾ ಹೊತ್ತ ಏರು ಗುಡ್ದ ಏನ್ ಮಾಡ್ತಾನತ್ರಿಪ್ಪ? ಗುಣ ಅನ್ನುವಂತಾದನ ಮಣ್ಣ ಕೊಟ್ಟ ಹಣ ಅನ್ನುವಂತಾದ ಹೆಚ್ಚು ಮಾಡೇ ಮಂಗಳಾರತಿ ಮಾಡ್ತೀನಂತ ಚಾಲೆಂಜ್ ಮಾಡ್ಯಾನ. ತಾವೆಲ್ಲರೂ ಕೇಳಿರಿ. ಹೌದು, ಹೌದ್ರಿ ಸರ, ನೀವೆಲ್ಲರೂ ಕೇಳಿರಿ. ಹೌದು, ಒಂದು ಮಾತ ಏನ್ರಿಪ್ಪ ಅದು? ಹೇಳಿದ ಪಿಂಟು ಮಾಸ್ತರ. ಹಾ ತಾಯಿ ಗರ್ಭದಿಂದ 9 ತಿಂಗಳ 9 ದಿವಸಕ್ಕ ಹಾ ಈ ಧರಣಿಗೆ ಕೂಸು ಬರ್ತದ. ಹೌದು, ಕೂಸು ಬಂದಾಗ ನನ್ನ ಕುತ್ತ ಕೆಡೆಕಾಯ್ತು ಅಂತ ತಾಯಿ ತಿಳಿದಿರ್ತಾಳ. ಹೌದು, ಬಾನೆ ತಾನು ಮಾಡಿಸ್ಕೊಳ್ಳುವಂತ ಸೂಲುಗಿತ್ತಿ ಅಂತಾಳ. ಏನ್ರಿಪ್ಪ ಅದು? ಇನ್ನೂ ನಿನ್ನ ಕುತ್ತ ಕಡೆಗಾಗಿಲ್ಲ, ಹಾ ಇನ್ನೂ ಕುತ್ತ ಕಡೆಗೆ ಆಗ್ಬೇಕಾದ್ರೆ ಮಾಸ್ ಅನ್ನುವಂತ ಅದು ಬರಬೇಕು. ಹೌದು, ಹೌದಲ್ರಿಪ್ಪ. ಆ ಮಾಸ್ ಬಂದ ಮೇಲೆ ಅದನ್ನ ಗಡಿಗ್ಯಾಗ ಹಾಕ್ತಾರ. ಗಡಿಗೆ ಜೊತೆ ಒಂದು ದುಡ್ಡು ಹಾಕಿ ಅದನ್ನ ಸಂಸ್ಕಾರ ಕೊಡ್ತಾರ.
ಮಣ್ಣಾಗ ಹೋಗಿತ್ತಾರ. ಹೌದು. ಅಲ್ಲೂ ನನ್ನ ದುಡ್ಡು ಬೇಕು. ಹತ್ ಕೊನೆಗೆ ಈ ಮಾನವನ ಅಂತ್ಯ ಸಂಸ್ಕಾರ ಮಾಡುವಾಗ ಮಶಾನ ಭೂಮಿಗೆ ಒಯ್ಯುವಾಗ ಹಾ ಹನಿ ಮ್ಯಾಲ ರೊಕ್ಕ ಹಚ್ತಾರ. ಹೌದು. ಮುಂದ ಮತ್ತೇನ್ ಅಲ್ಲಿ ಬಂದಿರತಕ್ಕಂತ ಸ್ವಾಮಿಗಳಿಗೆ ಹಾ ಇನ್ನೂ ಕೆಲವೊಂದು ಜನರಿಗೆ ದಾನ ಅಂತೇಳಿ ಮಾಡ್ತಾರ. ಹೌದ್ ಹೌದಲ್ರಿಪ್ಪ, ಎಲ್ಲಾರು ಕಡೆ ಮಾಡ್ತಾರ. ಎಲ್ಲಿ ಹೋದ್ರು ಕೂಡ ನನ್ನ ರೊಕ್ಕ ಮುಖ್ಯದ, ಹಾ ನನ್ನ ಹಣನೇ ಮುಖ್ಯದ. ಹೌದು. ಇದು ಅಲ್ಲದೆ ಗುರುವಿನಲ್ಲಿ ವಿದ್ಯಾ ಕಲಿಬೇಕಾದ್ರ ಗುರು ಕಾಣಿಕೆ ಅಂತ ಕೊಡ್ತಾರ ಅಂತ ಹೇಳಿ ಪಿಂಟು ಮಾಸ್ತರ ನೀವೆಲ್ಲರೂ ಕೇಳಿರಿ. ಹೌದು, ಎಲ್ಲಾರು ಕಿವಿ ಕೊಟ್ಟು ಕೇಳ್ಯಾರಲ್ರಿಪ್ಪ. ದ್ವಾಪಾರ ಯುಗದಾಗ ಶ್ರೀಕೃಷ್ಣ ಪರಮಾತ್ಮ, ಅನ್ನ ಬಲರಾಮ, ಹಾ ಕೃಷ್ಣನ ಗೆಳೆಯ ಸುಧಾಮ, ಹಾ ಇವ್ರು 3 ಮಂದಿ ಆದಲ್ರಿಪ್ಪ. ಇವರು 3 ಮಂದಿ ಸಾಂದೀಪ ಮುನಿ ಬಲ್ಲಿ 64 ದಿನ ವಿದ್ಯೆ ಕಲ್ತಾರ. ಹೌದು. ಅವರು ಗುರು ಕಾಣಿಕೆ ಅಲ್ಲಿ ಹಣ ಕೊಟ್ಟಾರೇನು? ಇಲ್ಲ. 64 ದಿವಸ ಆದ ಮೇಲತ್ತ ಹಾ ವಿದ್ಯೆದಲ್ಲಿ ಪ್ರವೀಣರಾದ್ರಿಪ್ಪ, ಹಾ ನಾಳಿಂದ ನಿಮ್ಮ ಮನೆಗೆ ಹೋಗಾಕ ನಿಮಗೆ ಅಧಿಕಾರ ಅದ ಅಂತ ಗುರು ಸಂದೀಪ ಮುನಿ ಅಂದ. ಹೌದು. ಕೃಷ್ಣ ಪರಮಾತ್ಮ ಹೇಳ್ದ, ಗುರುವೇ ಏನ್ರಿಪ್ಪ ಅದು? 64 ದಿವಸ ನಮಗೆ ವಿದ್ಯಾದಾನ ಮಾಡಿದ್ದೀರಿ, ನಮಗ ವಿದ್ಯಾ ಕಲಿಸಿದ್ದೀರಿ. ಹೌದು. ನಾವು ಗುರು ಕಾಣಿಕೆ ಏನಾದ್ರೂ ಕೊಟ್ಟು ಹೋಗ್ಬೇಕಾಗ್ತದ, ನಾವು ಗುರು ಕಾಣಿಕೆ ಏನು ಕೊಡುನು ಅಂತ ಕೇಳಿದವ್ರು. ಹಾ ಕೇಳ್ಯಾರಲ್ರಿಪ್ಪ. ಸಂದೀಪ ಮುನಿ ಕಣ್ಣಾಗ ನೀರು ತಂದು ಹೇಳ್ತಾನ, ಅಪ್ಪ ಹಾ ನಿನ್ನ ಗುರು ಕಾಣಿಕೆ ತಗೊಂಡ ನಾ ಏನು ಮಾಡ್ಲಿಪ್ಪ, ಬೇಡ ಬೇಡ ಹೋಗಿ ಬಿಡು ಅಂದ. ಹಾ ಯಪ್ಪ ನಾ ವಿದ್ಯಾ ಕಲ್ಕೊಂಡ ಹಂಗೆ ಹೋಗಾಕ ಬರೋದಿಲ್ಲ, ಗುರು ಕಾಣಿಕೆ ಕೊಟ್ಟು ಹೋಗ್ಬೇಕಾಗ್ತದೆ, ಏನಾದ್ರೂ ಕೇಳುವತ್ತಂದಾಗ ಅಂದಾಗ ಇದ್ದ ಒಬ್ಬ ಮಗ 6 ತಿಂಗಳಿಂದ ಸತ್ ಹೋಗ್ಯಾನೋ, ಅದನ್ನೆಲ್ಲ ತಗೊಂಡ ನಾ ಏನು ಮಾಡ್ಲಿ, ಒಲ್ಲಪ್ಪ ಹಾ ಸತ್ತವಾದ ಮಗನ ಸರಿ, ನೀನು ನನಗೇನೇನು ಬ್ಯಾಡ ಹೋಗು ತಂದಾಗ ಕೃಷ್ಣ ಹೇಳ್ದ, ಯಪ್ಪ ನಾ ಗುರು ಕಾಣಿಕೆ ಕೊಡ್ಲಾರ್ದ ಹೋಗಾಕ ಬರೋದಿಲ್ಲ, ಏನು ಕೊಡ್ಲಿ ಹೇಳು ಅಂದ. ಹಾ ಅವಾಗ ಗುರು ಸಂದೀಪ್ ಮುನಿ ಅಂದ, ಏನ್ರಿಪ್ಪ? ನನಗಂತರೂ ಏನೇನು ಅಲ್ಲ, ಹೌದು. ಮನಿ ಒಳಗ ನಿಮ್ಮ ತಾಯಿ ಅದಾಳ. ಹೌದ್. ಯಾರ ತಾಯಿ? ಸಂದೀಪ ಮುನಿಯ ಮಡದಿ. ಹೌದು. ಗುರುವಿನ ಮಡದಿ ಶಿಷ್ಯಾಗ ತಾಯಿ ಇದ್ದಂಗ. ಮತ್ ನಾ ಅಲ್ಲಿ ಯಾರು ಹುಡುಕಾಡಕತ್ತಿನ್ರಲ್ಲ. ಮನಿ ಒಳಗ ನಿಮ್ಮ ತಾಯಿ ಅದಾಳ, ಆ ನಿಮ್ಮ ತಾಯಿಗೆ ಏನಾದ್ರೂ ಗುರು ಕಾಣಿಕೆ ಬೇಕಾದ್ರೆ ಕೊಟ್ಟು ಹೋಗು ಅಂತಂದ. ಹೌದು. ಗುರುವಿನ ಪಾದಿಗೆ ನಮಸ್ಕಾರ ಮಾಡಿ ಬಲರಾಮ, ಸುಧಾಮ, ಕೃಷ್ಣ ಕೂಡಿ ಬಂದ್ರು ಎಲ್ಲಿ? ಸಂದೀಪ ಮುನಿ ಮಡದಿ ಮನೆಗೆ. ಹೌದು. ಬಂದ ತಾಯಿ ಪಾದಿಗೆ ನಮಸ್ಕಾರ ಮಾಡಿ ಕೇಳ್ತಾರೆ, ಯವ್ವ ಏನು ಬೇಕು? ತಂದೆ ಬಲ್ಲಿ ನಾವು ಕೇಳಿದೆವು ಗುರು ಕಾಣಿಕೆ ಏನು ಕೊಡುನಂತ, ಏನು ಅಲ್ಲ ಅಂತ ಕಣ್ಣಾಗ ನೀರು ಹಾಕಿದ್ರು. ಹಾ ತಾಯಿ ನಾವು ಗುರು ಕಾಣಿಕೆ ಏನು ಕೊಡುನು ತಂದಾಗ ಹಡದ ಕಲ್ಲು ಬಾಳ ಕೆಟ್ಟ. ಹೌದು. ಕಣ್ಣಾಗ ನೀರು ತಂದ ಹೇಳ್ತಾಳ ಮಗ ಕೃಷ್ಣಗ, ಮಗನ ಏನ್ರಿಪ್ಪ? 6 ತಿಂಗಳ ಹಿಂದ ಇದ್ದೊಬ್ಬ ಮಗ ಸತ್ ಹೋಗ್ಯಾನೋ, ಸತ್ತು ಹೋದ ಮಗನಿಗೆ ಬದುಕಿಸಿ ಕೊಡು, ಇದೇ ನೀ ಕೊಡುವಂತ ಗುರು ಕಾಣಿಕೆ ಅಂತ ತಾಯಿ ಅತ್ತಾಳ. ಹೌದು ಹೌದಲ್ರಿ ಸರ. ಮಾತ ಆಡಿದ್ರ ಹೋಯ್ತು, ಮುತ್ತು ಒಡೆದ್ರ ಹೋಯ್ತು ತಿಳ್ಕೊಂಡು ಹಾ ತಾಯಿ ಪಾದಿಗೆ ನಮಸ್ಕಾರ ಮಾಡಿ 6 ತಿಂಗಳ ಹಿಂದ ಸತ್ತು ಹೋಗಿರ್ತಕ್ಕಂತ ಗುರು ಸಂದೀಪ ಮುನಿ ಮಗನಿಗೆ ಬದುಕಿಸಿ ತಂದ ಗುರು ಮತ್ತು ಗುರುವಿನ ಮಡದಿ ಕೈಯಾಗ ಶ್ರೀಕೃಷ್ಣ ಪರಮಾತ್ಮ ಕೊಟ್ಟಾನ. ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಹಣ? ಹಾ ಇಲ್ಲಿ ಐತ್ ನೋಡ್ರಿ. ಅದೇ ಒಂದು ದ್ವಾಪಾರ ಯುಗದೊಳಗ ಹಾ ಮತ್ತಾರಿಪ್ಪ? ಪಾಂಡವರು ಕೌರವರು ಗುರು ದ್ರೋಣಾಚಾರ್ಯ ಬಲ್ಲಿ ವಿದ್ಯಾ ಕಲಿತಿದ್ರು. ಹೌದು. ಏಕಲವ್ಯನು ಮಣ್ಣಿನ ಪ್ರತಿಮೆ ಮಾಡಿ ದ್ರೋಣಾಚಾರ್ಯನೇ ನನ್ನ ಗುರುವ ತಿಳ್ಕೊಂಡು ಕಾಡಿನಲ್ಲಿ ವಿದ್ಯೆ ಕಲ್ತಿದ್ದ. ಕಲ್ತಾನಲ್ರಿಪ್ಪ. ಗುರು ದ್ರೋಣಾಚಾರ್ಯ ಬಂದು ಏಕಲವ್ಯ ಕೇಳಿದ, ನನಗ ಗುರು ಕಾಣಿಕೆ ಏನು ಕೊಡ್ತಿದೀಯತ್ತ. ಹಾ ಇಪ್ಪ ನಿನಗ ಅಲ್ಲಿ ತಗೊಂಡು ಏನು ಮಾಡುದು, ಏನು ಕೇಳ್ತಿದಿ ಕೇಳು ಅಂದ. ಕೊಟ್ಟು ಬಿಡ್ತೀನಿ ತಂದಾಗ ಗುರು ದ್ರೋಣಾಚಾರ್ಯ ನಿನ್ನ ಹೆಬ್ಬಟ್ಟು ಬೇಕಂದಾನ, ಹೆಬ್ಬಟ್ಟು ಕಡ್ದು ಏಕಲವ್ಯ ಕೊಟ್ಟಾನ. ಅವಾಗ ಎಲ್ಲಿ ಹೋಗಿತ್ತು ನಿನ್ನ ಹಣ? ಹಾ ಗುರು ಕಾಣಿಕೆಗೆ ಹಣ ಕೊಟ್ಟಾರೋ, ಮತ್ತೇನು ಕೊಟ್ರಿಪ್ಪ ಇಲ್ಲಿ? ಹೌದ್. ವಿಷಯ ಹಾ ಗುಣಕ್ಕೆ ಮಣ್ಣು ಕೊಟ್ಟ ಹಣ ಹೆಚ್ಚು ಮಾಡ್ತೀನಂತ ನೀ ಹೇಳ್ತಿದಿ. ಹೌದು. ಮಾಸಿನ ಜೋಡಿ ಒಂದು ದುಡ್ಡು ಯಾಕೆ ಮುಚ್ಚಾರ? ಯಾಕ್ರಿಪ್ಪ ಅದು? ಭಗವಂತ ಹಾ ಹಣ ಅನ್ನುವಂತಾದ ಮುಖ್ಯ ಅಲ್ಲ,
ಹೌದು ಒಳ್ಳೆ ಒಂದು ಗುಣವಂತ ಮಗನನ್ನ ಕೊಟ್ಟಿದಿ, ಇಟ್ಟೇ ಸಾಕ ನಮಗ. ಹಾ. ಇದು ಹಣ ಮಣ್ಣಿಗೆ ಸಮಾನ ತಿಳ್ಕೊಂಡು ಆ ದುಡ್ಡನ್ನ ಮಣ್ಣಾಗ ಮುಚ್ಚಾರೋ ಮಾಸಿನ ಜೋಡಿ. ಆ ದುಡ್ಡು ನಿನ್ನ ಮಣ್ಣಾಗ ಮುಚ್ಚಾರ. ನಾವು ಮುಚ್ಚಕ್ಕಿಂತ ಮೊದಲು ಅವ ಮುಚ್ಚಿ ಬಿಟ್ಟಳ್ರಿ. ಪೈಲಾ ಸಂದಿಗೆ ಹಣ ಹೋದ ಮಣ್ಣಾಗ ಮುಚ್ಚದ. ಇನ್ ಬೆಳ್ತಕ್ಕ ಇಲ್ಲಿ ಸಾಯು ಮುಂದೆ ಸ್ವಾಮಿಗಳಿಗೆ ಮತ್ತೆ ಎಲ್ಲರಿಗೂ ಹಾ ಯಾಕೆ ದಾನ ಮಾಡ್ತಾರ ಕೇಳು. ಯಾಕ್ರಿಪ್ಪ ಅದು? ಅಲೆಕ್ಸಾಂಡರ್ ತಾಗಿ ಹೋದ. ಹೌದು ಅಲೆಕ್ಸಾಂಡರ್ ತಾಗಿ ಹೋದ. ಎಷ್ಟೋ ದೇಶವನ್ನ ಗೆದ್ದಿದ್ದ, ಎಷ್ಟೋ ರಾಜ್ಯವನ್ನ ಗೆದ್ದಿದ್ದ. ಹೌದು ಕಡೆಗೆ ಭಾರತ ಭೂಮಿಗೆ ಕಾಲಿಟ್ಟ. ಹೌದಲ್ರಿಪ್ಪ. ಭಾರತ ಭೂಮಿಗೆ ಕಾಲಿಟ್ಟ. ಅವನು ತಿಳ್ಕೊಂಡಿದ್ದ ಭಾರತದ ಜನ ಬಹಳ ಜಾಣರಿದ್ದಾರ, ಪಂಡಿತರಿದ್ದಾರ, ಗುಣವಂತರಿದ್ದಾರ, ವಿದ್ವಾಂಸರದಾರ ತಿಳ್ಕೊಂಡಿದ್ದ. ಹೌದು ಭಾರತ ಭೂಮಿಗೆ ಬಂದ ಕಾಲಿಟ್ಟಾಗ ಏನಾತ್ರಿಪ್ಪ? ನಮ್ಮ ನಿಂಗಪ್ಪಣ್ಣನಂತವ್ರು 80-90 ವಯಸ್ಸಿನ ಮನುಷ್ಯ ಹಾದಿ ಹಿಡಿದು ಬರ್ತಿದ್ದ. ಹಾ ಅಲೆಕ್ಸಾಂಡರ್ ಈ ಕಡೆಯಿಂದ ಹೊಂಟಿದ್ದ. ಹೌದಲ್ರಿ. ಅವಾಗ ಯಪ್ಪ ನೀ ಯಾರು ಅಂತ ಕೇಳ್ದ. ನನ್ನ ಹೆಸರು ಅಲೆಕ್ಸಾಂಡ್ರ. ಹಾ ಎಷ್ಟೋ ರಾಜ್ಯವನ್ನ ನಾ ಗೆದ್ದಿನಿ, ಭಾರತ ಗೆದ್ದ ಸಲುವಾಗಿ ಇಲ್ಲಿಗೆ ಬಂದಿನಿ ಅಂದ. ಹೌದು ಹಿಂಗ ಮಾತ ನೋಡಿದ. ಟೈಮ್ ಬಾರ ಆಗಿತ್ತು. ಹಾ ಏ ಹುಚ್ಚ, ಹೌದು ಇಟ್ಟೆಲ್ಲ ರಾಜ್ಯವನ್ನ ನೀ ಗೆದ್ದಿದಿ, ಹೌದು ಖರೆ ನಾಳೆ ನೀ ಹೋಗುವಾಗಿದೆಲ್ಲ ಬರ್ತೈತೇನೋ ಬೆನ್ನತ್ತಿ? ಸಂಗಾಟ ಬರ್ತೈತೇನ? ಈ ರಾಜ್ಯ ಎಲ್ಲ ಬರ್ತೈತೇನ್ ನಿನ್ ಜೊತೆ? ಇಲ್ಲ. ವೈರಾಗ್ಯ ಬಂತು, ಅವನಿಗೆ ಆತ್ಮಜ್ಞಾನ ಆಯ್ತು. ಹೌದು ಯಪ್ಪ ಎಂತ ಮಾತು ಹೇಳ್ದು ನನ್ನ ತಂದೆ, ಹಾ ಎಂತ ಮಾತು ನನಗೆ ಹೇಳಿದೆ ತಿಳ್ಕೊಂಡು ಬಕ್ಕನ ಪಾದಿಗೆ ಬಿದ್ದ ನಮಸ್ಕಾರ ಮಾಡಿದ. ಹೌದು ಮುಂದ ಅಂತ್ಯ ಕಾಲಕ್ಕ ತನ್ನ ರಾಜ್ಯ ವೈಭವದೊಳಗಿದ್ದಂತ ಎಲ್ಲಾ ಜನರಿಗೆ ಒಂದು ಮಾತು ಹೇಳ್ದ. ಏನ್ರಿಪ್ಪ ಅದು? ನಾಳೆ ನಾ ತೀರ್ಕೊಂಡ ಮೇಲತ್ತ ಚಿಟ್ಟಪಾಲಿಕೆಯಾಗ ನಾನು ಕುಣಿಸಿದಾಗ ಎಲ್ಲಾ ಇಡೀ ಶರೀರ ಕಟ್ರಿ, ಕರೆ ಎರಡು ಕೈ ಕಟ್ಟಬೇಡ್ರಿ, ಹೊರಗೆ ಬಿಡಬೇಕು. ಹೊರಗ ಬಿಡ್ಬೇಕು ಎರಡು ಕೈಯ. ಹೌದು ನನ್ನ ರಾಜ್ಯದೊಳಗಿದ್ದಂತ ಹಾ ಬೆಳ್ಳಿ ಬಂಗಾರ ರೊಕ್ಕ ರೂಪಾಯ ಈ ಹಣ ಎಲ್ಲ ಯಾರಿಗೆ? ಹಾದಿಲೆ ಹಿಂಗ ಹೋಗವ್ರಿಗೆ ದಾನ ಮಾಡ್ಕೊತ ಹೋಗ್ಬಿಡ್ರಿ. ಹೌದು ಆಯ್ತಂದ್ರು. ಹಾ ಅಲೆಕ್ಸಾಂಡರ್ ತೀರ್ಕೊಂಡ ಚಿಟ್ಟಪಾಲಿಕೆ ಕುಣಿಸಿದ್ರು, ಎರಡು ಕೈ ಹೊರಗೆ ಬಿಟ್ರು. ಹಾ ಚಿಟ್ಟಪಾಲಿಕೆ ಹೊತ್ಕೊಂಡು ಹೊಂಟ್ರು. ಎಟ್ಟ ರಾಜ್ಯ ಮನೆತನದಾಗ ಎತ್ತ ಅಲೆಕ್ಸಾಂಡರ್ನ ಹಣ ಎಲ್ಲ ಬೆಳ್ಳಿ ಬಂಗಾರ ಹೌದು ಚೀಲ ಗಂಟ್ಲೆ ಹಾದಿಲೆ ಹೋಗವ್ರಿಗೆ ದಾನ ಮಾಡಕತ್ರು. ಹೌದು ಅವಾಗ ನಿಂಗಪ್ಪಣ್ಣ ಆತ್ಮಜ್ಞಾನಿ ಅಂತ ಒಬ್ಬ ಮಾತು ಹೇಳ್ದ. ಏನ್ರಿಪ್ಪ ಅದ? ಊರಾನ ಜನ ಎಲ್ಲ ಇಟ್ಟೆಲ್ಲ ರಾಜ್ಯ ಗಳಿಸಿದ್ದ, ಇಟ್ಟೆಲ್ಲ ವೈಭವ ಇತ್ತು. ಹಾ ಸಾಯು ಕಾಲಕ್ಕೆ ಇಟ್ಟೆಲ್ಲ ಯಾಕೆ ಸೂರಿ ಮಾಡಾಕತ್ತ? ಹೌದು ಆ ಟೈಮ್ ಅದೊಳಗ ನಿಂಗಪ್ಪನಂತ ದಿವ್ಯ ಜ್ಞಾನಿ ಹೇಳ್ತಾನ, ಏನತ್ತರಿಪ್ಪ ಅದು? ಈ ಎರಡು ಕೈಗಳು ಯಾಕೆ ಹೊರಗೆ ಬಿಟ್ಟಾರ ಅಂತಂದ್ರೆ ಚಿಟ್ಟಪಾಲಿಗೆ ಹೋಗುವಾಗ ಕೈ ಹಿಂಗ ಬಡದಾಡ್ತಿದ್ವು. ಹೌದು ಕೈ ಹಿಂಗ ಬಡದಾಡ್ತಿದ್ದು. ನಿಂಗಪ್ಪನ ಹೇಳ್ದ, ಏನ್ರಿ ಎಟ್ಟು ಗಳಿಸಿದ್ರು ಇದೆಲ್ಲ ಒಮ್ಮೆ ಖಾಲಿನ ಐತಿ, ಹಾ ಇದೆಲ್ಲ ಖಾಲಿನೇ ಐತಿ. ಹೌದಲ್ರಿ. ನಾ ಏನು ಒಯ್ಯತ್ತಿಲ್ಲ, ಬರಿಗೈ ಐತಿ. ಎಷ್ಟೋ ಗೆದ್ರು ಸಹಿತ ಬರೋ ಮುಂದು ನಾ ಖಾಲಿ ಬಂದಿನಿ, ಹೋಗುವಾಗ ನಾ ಹೊಂಟಿನಿ ಖಾಲಿ. ಹಾ ನನ್ನ ಹತ್ರ ಏನೇನು ಇಲ್ಲ. ನನ್ನ ಜೊತೆ ಬರುವಂತಾದ ಒಂದು ಒಳ್ಳೆ ಗುಣ, ಒಂದು ಕೆಟ್ಟ ಗುಣ. ಹೌದು ಎರಡೇ, ಇವು ಎರಡೇ ನಮ್ಮ ಜೊತೆ ಬರ್ತಾವ. ಹೌದು ನಾವು ಒಳ್ಳೇದು ಮಾಡಿದ್ವಿ ಅಂದ್ರೆ ಒಳ್ಳೆ ಗುಣ ಬರ್ತದ, ಹಾ ಕೆಟ್ಟದ್ದು ಮಾಡಿದ್ವಿ ಅಂದ್ರೆ ಕೆಟ್ಟದ್ದು ಬರ್ತದ. ಒಳ್ಳೇದು ಒಂದು ಕೆಟ್ಟದ್ದು ಇದೇ ಬರ್ತದ, ಹೊರತಾಗಿ ಹಣ ಬರಂಗಿಲ್ಲ. ಈ ಹಣ ಬಂಗಾರ ಬೆಳ್ಳಿ ಎಲ್ಲ ನಾ ಇಲ್ಲೇ ಬಿಟ್ಟು ಹೊಂಟಿನಿ ಅಂತೇಳಿ ಇದನ್ನ ದಾನ ಮಾಡಕ್ ಹಚ್ಚಾನವ. ಹೌದು ಹೌದಲ್ರಿ ಸರ. ತಮ್ಮ ನಿನ್ನ ಹಣ ಎಲ್ಲಿವರೆಗೆ ಅಂತ ಕೇಳಿದ್ರೆ ನೀ ಇರುವರೆಗೆ ಮಾತ್ರ ಬರ್ತದ. ಖರೆ ನಾಳೆ ಹೋಗೋ ಮುಂದ ಆ ಹಣ ನಿನ್ನ ಬೆನ್ನತ್ತಿ ಬರಂಗಿಲ್ಲ, ಬರುದಿಲ್ಲ. ಹೌದು ಈ ಗುಣ ಅನ್ನುವಂಥದ್ದು ಹೆಂಗದ ಅಂತ ಕೇಳಿದ್ರ, ಹೆಂಗ್ರಿಪ್ಪ ಅದು? ಸತ್ತ 50 ವರ್ಷವಾದ್ರೂ ಸಹಿತ ಅವನ ಗುಣ ಅಜರಾಮರವಾಗಿ ಭೂಮಿ ತಲೆ ಮ್ಯಾಲ ಉಳಿತದ, ಉಳಿತದ. ಹೌದು ಇದಕ್ಕೊಂದು ಮಾತು ಹೇಳ್ತೀನಿ ನಿನಗ. ಏನ್ರಿಪ್ಪ ಅದು? ಅಮೋಘ ಸಿದ್ಧ ಮುತ್ಯಾಗ 4 ಮಂದಿ ಮಕ್ಕಳು, ಒಬ್ಬಕ್ಕಿ ಹೆಣ್ಮಗಳು, 3 ಮಂದಿ ಪುಣ್ಯದ ಮಕ್ಕಳು, 21 ಮಂದಿ ಮೊಮ್ಮಕ್ಕಳು, 101 ಮಂದಿ ಮರಿ ಮಕ್ಕಳು, 1700 ಮಂದಿ ಗಿರಿ ಮಕ್ಕಳು. ದೊಡ್ಡದಾತಳ್ರಿ ಬಡ್ಡಿ. ತದನಂತರದಲ್ಲಿ 101 ಮಂದಿ ಒಳಗೆ ನಾವು ಮನವಿ ಮಲಗಾಲ ಸಿದ್ಧನ ವಂಶದೊಳಗೆ ಹುಟ್ಟಿ ಬಂದ್ರು. ಮನವಿ ಮದಗೊಂಡ ಮುತ್ಯಾವ್ರು. ಹೌದು ಮದಗೊಂಡ ಮುತ್ಯಾವ್ರು ತೀರ್ಕೊಂಡು 8 ವರ್ಷ ಆಯ್ತು. ಅವ್ರ ಹೆಸರು ಇನ್ನು ಈ ಭೂಮಿ ಮೇಲೆ ಐತೋ ಏನಿಲ್ಲೋ? ಐತಲ್ರಿಪ್ಪ. ಏನ್ ಅವ್ರನ್ನ ಹಣ ನೋಡಿ ನೆನೆಸ್ತಾರೋ, ಏನ್ ಅವ್ರನ್ನ ಗುಣ ನೋಡಿ ನೆನೆಸ್ತಾರೋ? ಗುಣ ನೋಡಿ ಅಲ್ರಿಪ್ಪ, ಹಣ ನೋಡಿ ಯಾರು ನೆನೆಸ್ತಾರ?
ಸಾವಿರಾರ ಮ್ಯಾಳಿಗೆ ಗುರುವಾದ್ರು ಹೌದು 1700 ಧರ್ಮರ ಚರಿತ್ರೆಯನ್ನ ಹಾಲ ಮತಕ್ಕ ದಾರಿ ಎರೆದ್ರು. ಹೌದು ಅವರ ಗುಣಕ್ಕೆ ಗೌರವ ಕೊಟ್ಟ ಗುಡಿ ಕಟ್ಕೊಂಡು ದೇವರಾಗಿ ಕೂತು ಅವನ ಗುಣಕ್ಕೆ ಮೆಚ್ಚಿ ಗುಡಿ ಕಟ್ಟ್ಯಾರ ಹುಚ್ಚ. ತಿಳ್ಕ ಮೊದಲ. ಹೌದು ಹಣ ನಮ್ಮ ಬೆನ್ನ ಹತ್ತಿ ಬರ್ಬೇಕು, ಹತ್ತರ ಬೆನ್ನ ನಾವು ಹತ್ತಬಾರ್ದು, ಅದರ ಬೆನ್ನ ನಾವು ಹತ್ತಬಾರದು. ಹೌದು ತಿಳ್ಕೊ ವಿಷಯ ಹೆಂಗ್ರಿಪ್ಪ ಅದು? ಇವತ್ತಿನ ದಿವಸ ಏನ್ರಿ ಒಂದು ಮಾತು ಹೇಳಿ ನಾವು, ಏನ್ರಿಪ್ಪ ಅದು? ಸತ್ಯಪ್ಪ ಕಾಕ ಹಾ ಜ್ಞಾನಿ ಅಲ್ಲ, ಅಲ್ಲ ಇವ ನಿಜವಾದ ಜ್ಞಾನಿ ಅಲ್ಲ, ಹೌದು ಇವ ಪಾಂಡಿತ್ಯ. ಹೌದ್ ನಾನು ಪಾಂಡಿತ್ಯನೂ ಅಲ್ಲ, ನಾನು ಜ್ಞಾನಿನೂ ಅಲ್ಲ, ಮತ್ತೇನ್ರಿಪ್ಪ ಅದು? ನಾನೊಬ್ಬ ಅಜ್ಞಾನಿ ಅತ್ತನಿ ಹೇಳಿ ಹಾ ಹೇಳ್ಕೋತ ಬಂದ ನಿಜವಾದ ಜ್ಞಾನಿ ಯಾರು ಅಂತಂದ್ರ ಯಾರಿಪ್ಪ ಅದು? ಅವನಿಗೆ ಹುಟ್ಟು ಇರಬಾರ್ದು, ಅವನಿಗೆ ಸಾವು ಇರಬಾರ್ದು. ಹಾ ಹುಟ್ಟು ಸಾವುಗಳ ಬಂಧನದಿಂದ ಕಡೆಗೆ ಯಾವ ಇರ್ತಾನ ಅವನೇ ನಿಜವಾದ ಜ್ಞಾನಿ, ಅವನೇ ನಿಜವಾದ ದೇವ್ರ ಅಂತ ನಿನ್ನ ಬಾಯಿಲಿ ನೀನೇ ಹೇಳಿದಿ, ತಾವೆಲ್ಲಾರು ಕೇಳಿರಿ. ಕೇಳ್ಯಾರಲ್ರಿಪ್ಪ? ಹಿಂಗೆ ಹೇಳನಿಲ್ರಿ? ಹೌದು ಅಮೋಘ ಸಿದ್ಧ ಮುತ್ಯಾನು ಅವತಾರ ಎಸ 7 ಅಲ್ರಿಪ್ಪ? 7. ಹೌದು 7 ಅವತಾರದಾಗೂ ಸತ್ ಹುಟ್ಟಿ ಬಂದಾನ ಅಂತಂದ್ರ ಅವ ಜ್ಞಾನಿ ಅಲ್ಲ? ಏ ಪಿಂಟು ಮಾಸ್ತರ್ನ ಕೇಳ್ಬೇಕ್ರಿ, ನಮಗೂ ತಿಳಿವಲ್ತದ. ಅವ ದೇವ್ರಲ್ಲ? ಅಲ್ಲ ಆಂಬಲ್ರಿ. ಅವನ ಮಕ್ಕಳೆಲ್ಲ ಇವ್ರು ಯಾರ? ಯಾರಿಪ್ಪ ಅದು? ಹೆಂಗ್ರಿ ಏ ನಿನ್ನ ಹುಚ್ಚನಾಯಿನ ಬಡ್ದಂಗ್ ಬಿಡ್ತಾರ, ಇಲ್ಲಿ ಬಿಡಂಗಿಲ್ಲ ಕೆರ್ರಾಗ. ಹ್ಯಾಂಗ ಮಾಡಿರಿ ಮತ್ತ ಅದ ಪಾಪ ನಾಳೆ ಅಕ್ಕಲ್ ಕೊಟ್ಟು ಹೋಗ್ಬೇಕ್ರಿ. ಹಾ ಮೋಕ್ಷ ಅಂದ್ರೆ ಏನು ಇದನ್ನ ಅರ್ಥ ಮಾಡ್ಕೊ ಮೊದಲ. ಮಾಲಿಂಗರಾಯನ್ 7 ಅವತಾರ, ಬೀರದೇವ್ರು 7 ಅವತಾರ, ಮೋಕ್ಷದನು 7 ಅವತಾರ. ಹಾ ಒಂದೊಂದು ಯುಗದಾಗ ಒಂದೊಂದು ಅವತಾರ ಮೋಕ್ಷದ ತಾಳ್ಯಾನಂದ್ರ ಅವ ಜ್ಞಾನಿ ಅಲ್ಲ, ಹೆಂಗ ಅವ ದೇವ್ರಲ್ಲ. ಹೌದ್ ಎತ್ ಮಾತಾಡ್ತೀವ? ನಿಜವಾದ ಜ್ಞಾನಿ ಹುಟ್ಟು ಸಾವುಗಳಿಂದ ಮೋಕ್ಷ ಹೊಂದುವಾತನೇ. ಹಾ ಅವನಿಗೆ ಹುಟ್ಟು ಇರಬಾರ್ದು, ಸಾವು ಇರಬಾರ್ದು, ಅವ ಒಬ್ಬನೇ ಜ್ಞಾನಿ, ಅವನೇ ದೇವ್ರ ಆತ. ನಿನ್ನ ವಾದ ಖರೆ ಇತ್ತಂದ್ರ ಈ ಅಮೋಘ ಸಿದ್ಧನ 7 ಅವತಾರ ಆಗಿಲ್ಲ, ಮಾಲಿಂಗರಾಯನು 7 ಅವತಾರ ಆಗಿಲ್ಲ, ಬೀರ ದೇವ್ರ ಅವತಾರ ಆಗಿಲ್ಲ, ಪರಮಾತ್ಮನು 10 ಅವತಾರ ಆಗಿಲ್ಲ, ರುದ್ರನು 11 ಅವತಾರ ಆಗಿಲ್ಲ, ದೇವಿಯು 28 ಅವತಾರ ಆಗಿಲ್ಲ ಅಂತ ಸಿದ್ಧ ಮಾಡು. ನನ್ನ ಹಾಡಿಕೆ ರೊಕ್ಕ ತಗೊಂಡ್ರೆ ನೀನೇ ಹೆಚ್ಚು ಹೊತ್ತು ಮಂಗಳಾರತಿ ಮಾಡ. ಹೊಡಿ ಹೊಡಿ ಬೆತ್ತ ನೋಡು ಕೊತ್ತಂಬರಿಗೆ. 10 ಬವವನ್ನು ಎತ್ತು ಎಮ್ಮೆಯನ್ನ ಕಾದ, ಮತ್ತೆ ಪಾಂಡವರಿಗೆ ಆಳಾದ ಹರಿಯುತ್ತ. ಹೌದು ಎತ್ತ ನೋಡನ್ನ ಸರ್ವಜ್ಞ ಶ್ರೀಮನ್ ನಾರಾಯಣ ವಿಷ್ಣು ದೇವ್ರ ಒಬ್ಬ ಋಷಿ ಶಾಪದಿಂದ 10 ಸಲ ನೀ ಹುಟ್ಟಿ ಸಾಯಿ, 10 ಸಲ ನೀ ಹುಟ್ಟಿ ಸಾಯಿ ಅಂತ ಶಾಪ ಆಯ್ತು. ಹೌದು 9ನೇ ಅವತಾರ ನಡೆದದ, ಇನ್ನ 10ನೇ ಅವತಾರ ಬಂದಿಲ್ಲ. ಇಲ್ಲ ಇಲ್ಲ 10ನೇ ಅವತಾರ ಯಾವ್ದು ಬಂದಿಲ್ಲ? ಕಲಂಕಿ ಅವತಾರನ ಆಗಿಲ್ಲ 10ನೇದ. ಹೌದು 10ನೇ ಅವತಾರ ಯಾವ ರಾಜ್ಯದಾಗ ಆಗುದದ, ಯಾವ ಊರಾಗ ಆಗುದದ, ಯಾವ ಪಟ್ಟಣದಾಗ ಆಗುದದ, ಅವನ ತಾಯಿ ಯಾರು, ಅವನ ತಂದೆ ಯಾರು, ಕಲಂಕಿ ಅವತಾರಕ್ಕೆ ಅವನ ಹೆಸರು ಏನಾಗುದದ? ಹಾ ನೀ ಎಲ್ಲ ಹೇಳ್ತಿಪ್ಪ 3 ಗಂಟೆ ತಕನ. ಯಾರು ನಗಬೇಡ್ರಿ, ಈ ಕಡೆ ಲಕ್ಷ ಕೊಡ್ರಿ. ಒಂದು ಮಾತು ಹೇಳ್ತೀನಿ ನಿಮಗ. ಹೌದು ನಿನ್ನಿನ ದಿವಸ ಹಗಲೊತ್ತ ಆಲಕನೂರ್ಕ ಬಡಬ್ಯಾಕ್ ಕುಡ್ಕ ನಡುವ ಅಮರೇಶ್ವರ ಮಹಾರಾಜರಿಗೆ ನಮ್ಗೆ ಹಾಡ್ಕಿದ್ದು. ಹೌದು ಭಾಳ ದಿವ್ಸಕ್ಕೆ ಮಾತಾಡ್ಬೇಡ್ರಿ, ಯಾರು ಗದ್ಲ ಮಾಡ್ಬೇಡ್ರಿ, ಬರೀ ಕಡೆ ಅವ್ರಿಗೆಲ್ಲ ನಗಿ ಬರಾಕೈತ್ರಿ ನೀವು ಹೇಳೋದು ಕೇಳಿ. ಬಿಡ್ರಿ ಇರ್ಲಿ ಬಿಡ್ರಿಪ್ಪ. ಜಾತ್ರೆಯಿಂದ ಹೌಶ ಗಂಶ ನವಂಶ ಇರಾವ್ರವರು ಬೇಕಾರಿಪ್ಪ, ಅವ್ರು ಇದ್ರನ್ನ ಮಜಾ ಇರ್ತದ. ಅಮರೇಶ್ವರ ಮಹಾರಾಜರಿಗೆ ನಮಗ ನಿನ್ನೆ ಹಗಲಿ ಆಲಕನೂರಿಗೆ ಮತ್ತು ಬಡಬ್ಯಾಕಡ್ಕ ನಡುವೆ ಎದ್ದು ಹಾಲಿಸಿದ್ದನ್ ಜಾತ್ರೆಯಾಗ. ಹೌದು ಭಾಳ ದಿವ್ಸಕ್ಕೆ ಈ ಭಾಗದಾಗ ಬಂದಿವಿ ನಾವು. ಆಲಕನೂರ್ಗೆ ಹೋಗಿ ದರ್ಶನ ಮಾಡ್ಕೊಂಡು ಬಂದೆವು. ಬರ್ನು ಒಂದು ಹೋಗಿದ್ದೇವಲ್ರಿಪ್ಪ, ಮ್ಯಾಲಿನವ್ರೆಲ್ಲ ಹೋದೆವು. ಹೋಗಿ ದರ್ಶನ ಮಾಡ್ಕೊಂಡ ಈಚೆ ಕಡೆ ದಕ್ಷಿಣ ಭಾಗಲ್ಲೇ ಹೋದೆವು. ಆನಿತ್ತು. ಯಪ್ಪ ಯಾವ್ರವ್ರದ್ದು ಯಾವ್ದು ಮ್ಯಾಲದ ಯಾವ್ರದ ಆತ್ ಕೇಳಿ ಆನಿ ಮೇಸಾವ್. ಹೌದು ಮಾವುತ್ ಬಂದು ಕೇಳನಲ್ರಿಪ್ಪ. ಅವಾಗ ನಾವು ಹಲೂರ್ ಅವ್ರಿ ಅಂದು, ಏ ಗಜಾನನ ಏನ್ರಿಪ್ಪ 2 ವರ್ಷದ ಹಿಂದ 18 ವರ್ಷಕ್ಕೆ ದೇವಿ ಜಾತ್ರೆ ಆಗ್ತೈತಿಲ್ಲ, ಆ ಊರವ್ರು ನೋಡಿ ಇವ್ರು ಅನ್ನುಗುಡ್ದ ಆನಿ ಹಿಂಗ ಸೊಂಡೆ ಎಬಿಸಿ ಆಶೀರ್ವಾದ ಮಾಡಿತ್ತು. ಹೌದಲ್ರಿಪ್ಪ. ಅದಕ್ಕೇನು ಹಣ ಕೊಟ್ಟಾನ ನಾವ? ಇಲ್ಲ, ಅದರಲ್ಲಿದ್ದಿರ್ತಕ್ಕಂಥ ಗುಣ, ಅದಕ್ಕೆ ಕಲಿಸಿರ್ತಕ್ಕಂಥ ಸಂಸ್ಕಾರ.
ಹೌದಲ್ರಿಪ್ಪ. ಅದೇ ಗಪ್ರಿ ಗದ್ಲ ಮಾಡ್ಬೇಡ್ರಿ ಸುಮ್ಮಿರ್ರಿ. ಏನೈತಲ್ಲ ನಾ ಒಂದ ಮಾತಿನಾಗ ಅವ್ನು ಗಪ್ ಮಾಡ್ತೀನಿ, ನೀವು ಸೋ ಗದ್ಲ ಮಾಡ್ರಿ ನೀವು. ಅದೇ ಆನೆ ನಮ್ಮ ಹಲ್ಲೂರವನ ಜಾತ್ರೆಗೆ ಬಂದಿತ್ತು 18 ವರ್ಷಕ್ಕ. ಹೌದಲ್ರಿಪ್ಪ. ಈ ಅಣ್ಣನಂತ ಅವ್ ರಾತ್ರಿ ತೇರು ಎಳಿತಿತ್ತು, ಬಂದ್ ನಿತ್ ನೋಡಿದ ಆನೆ ಚಂದ ಕಾಣ್ತು, ಜೋಲಾ ಪಲ್ಲ ಹಾಕಿರು. ಹಾ ಎತ್ಕೋಬೇಕಂದ ಆಮೇಲ್ರಿ ನೀವು. ಆನಿ ಮೇಸಾವ್ ಗಂಧ ಹಾ ಏನ್ ಹೇಳ್ತೀವೋ ಇದಕ್ಕೆ ಕಿಮ್ಮತ್ ಅಂದಾವ್. ಹಾ ಎಟ್ ಹೇಳಿದಿ? ಏನ್ ಹೇಳ್ತಿ ಇದಕ್ಕೆ ಆನೆಗಂದ ಮಾಲಕ್ರಿ ಇದಕ್ಕೆ 10,000 ರೀ ಅಂದಾವ್. ಹೌದು. ಇದಕ್ಕೆ 10,000 ನಾನು ಮುಂಜಾನೆ ಬಂದ್ ನನ್ನ ಮನೆ ಮುಂದೆ ಕಟ್ಟು 10,000 ಎಣಸ್ಕೊಂಡು ಹೋಗಂದಾವ್. ಹಾ ಆಯ್ತ್ರಿ ಗೌಡ್ರ, ನಮಗೂ ಮೇಸಿ ತಿರುಗಾಡಿ ಸಾಕಾಗಿತ್ತು ಜಾತ್ರಿ. ಹಾ ಇವ್ ಬಂದ್ ರಾತ್ರಿ 3 ಗಂಟೆಕ ಒಳಗಿನ ದೋಸ್ತ್ ಹೋದ, ಇವ್ ಬಂದ್ ಮಕ್ಕೊಂಡಿದ್ದ. ಬೆಳಗಿನ ಜಾವಕ್ಕ ಹಾ ಹರಿವತ್ತು 8-9 ಆಗಿತ್ತು. ಇನ್ನೇವ ಮನ್ಕೊಂಡಿದ್ದ ದಿನ ಮಂಚದ ಮ್ಯಾಗ. ಹಾ ಮತ್ತ ಇವ್ರ ಮಾಲಕ್ತಿ ಬಂದಲ್ರಿ. ಹೊರಗೆ ಬುಸ್ರತಿ ಕೋತ್ ಕುತ್ತಲು ಆನಿ ಹೊಡ್ಕೊಂಡ್ ಅವ್ ಬಂದ. ಇಂದಿರಾ ಗಾಂಧಿ ಗೌಡ್ರ ಅಂದಾವ್. ಹಾ ಆನೆ ಎಲ್ಲಿ ಕಟ್ಲಿ? ಯಪ್ಪ ಯಾರು ನೀ ಅಂದದ ಗೌಡ. ಹೌದು. ಇವ ಗೌಡ್ರ ರಾತ್ರಿ 10,000 ಆನೆ ತಗೊಂಡಾರ, ಈ ಆನೆ ಎಲ್ಲಿ ಕಟ್ಲಿ? ಹ್ಮ್ ಮತ್ತ ಕೇಳ್ರಿ ಗೌಡ್ರಿಗೆ, ನಾನು ಗೌಡ್ರ ಮಕ್ಕೊಂಡಾರ ಗಪ್ಪ ಎಬಸ್ತೀನಿ ಅಂದ. ಹೌದು. ಹೋಗಿ ಎಬ್ಸಿಲ್ಲು. ಏನ್ರಿ ಹಾ ರಾತ್ರಿ ಏನೋ ಆನೆ ತಗೊಂಡಿರತ್ತ, 10,000 ರೂಪಾಯಿ ಕೊಡ್ರಿ, ಎಲ್ಲಿ ಕಟ್ಲಿ ಅನ್ನತಾನು. ಬಂದ ಅದು ಜಾಗ ತೋರಿಸ್ಬರಿ ಅಂದ್ಲಕ್. ಹೌದು. ಇವ್ ಕಣ್ ತಿಕ್ಕೋತ ತಲೆ ಹಿಡಿದಿತ್ತು, ಬಂದ್ ಅಂಗ್ಲಾಗ ನಿತ್ತ. ಉತ್ತಾರ ಬೇಕಾಗಿತ್ತು. 10,000 ಕುಡ್ದು ಬತ್ತಲ್ಲೋ ಯಪ್ಪ, ಹೆಂಗ್ ಮಾಡುದಂದ. ಹಾ ಚಾಣಾಕ್ಷ ಇರ್ತಾರ್ರಿ ಅವರು. ಹಾ ಬಾಳ್ ಬೇರಿಕಿರಿ. ಏನಾಯ್ತಪ್ಪ ಅಂದ, ಗೌಡ್ರ ರಾತ್ರಿ 10,000 ಆನೆ ತಗೊಂಡ್ರಿ, ಹಾ ಮತ್ ಆನೆ ಎಲ್ಲಿ ಕಟ್ಲ್ರಿ, ನನ್ ರೊಕ್ಕ ಕೊಡ್ರಿ, ನಾ ಹೋಗ್ಕನವ. ಹಾ ಏ ಆನೆ ತಗೋದ ಅವ್ ರಾತ್ರಿ 3 ಗಂಟೆಗೆ ಹೋದ ಅವ ನಾವು. ಕೆಲಸ ಕೆಡಿಸಿದಾರ ಅವ್ 3 ಗಂಟೆಕ ಹೋಗಿ ಹೋದ. ಹಾ ಇನ್ನೊಂದ್ ತಾಸ್ ಬಿಟ್ಟು ಬರ್ತಾನ ನೋಡ್ತಾನ, ಬಂದಂದ್ರ ಕೊಡ್ತಾನ, ಇಲ್ಲಾದ್ರೆ ನಾಯರ ಒಬ್ಬ ಏನ್ ಮಾಡವ ನಾವು. ಹೌದು. ಒಬ್ಬನಿಂದ ಏನಾಗಕ್ ಸಾಧ್ಯ ಇಲ್ಲ. ಹಂಗ ಜೀವನದೊಳಗ ಹೌದು. ಈ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ನಾವು ಇಬ್ಬರಾಗಬಾರ್ದು, ಒಬ್ಬರಾಗಿರಬೇಕು. ಹೌದಲ್ರಿಪ್ಪ. ಕುಡಿಬಾರದು ಅಂತಲ್ಲ, ಹಾ ನಾವು ಅದನ್ನ ಕುಡಿಬೇಕು. ಎಲ್ಲಿವರೆಗೆ ನಾವು ಅದನ್ನ ಕುಡಿತೀವಿ, ಮಾನವರಾಗಿರ್ತೀವಿ. ನಾವು ಅದನ್ನ ಕುಡಿದ್ ಬಿಟ್ಟು ನಮ್ಮನ್ನ ಅದು ಯಾವಾಗ ಕುಡಿಯಾಕ ಚಾಲು ಮಾಡ್ದೈತಿಲ್ಲ, ಹಾ ರೋಡ್ ಬಿಟ್ಟು ಗಟಾರ ದಂಡಿಗೆ ಹೋಯ್ತೈತಿ. ಹೌದು. ದಂಡಿ ಹಿಡಿದು ಹೋಗತ್ತಲ್ರಿ, ಅದನ್ನ ನಾವು ಕುಡಿಬೇಕು. ಹೌದು. ನಮ್ಮನ್ನ ಅದು ಕುಡಿಬಾರದು, ಒಟ್ಟ ಕುಡಿಬಾರ್ದಲ್ರಿಪ್ಪ. ಹಂಗ ಹಾ ಸಂಸಾರದೊಳಗ ನಾವು ಇದ್ರು ಕೂಡ ಹೌದು. ಹಚ್ಕೋಬಾರದು. ಹೌದು. ಕೆಸರಿನೊಳಗ ಕಮಲ್ ಇದ್ದಂಗಿರ್ಬೇಕಲ್ರಿಪ್ಪ. ಕೇಳಿ ಹೆಂಗ್ರಿಪ್ಪ ಅದು? ಈ ಒಂದು ಹಿರಿ ಒಳಿ ಒಳಗ ಹೌದು. ನಾವು ಬಿಟ್ಟಾರ, ಹಾ ನಾವಿನೊಳಗ 18 ಜನ ಕೂತಾರ. ಹೌದು. ನಾವು ಎದ್ರ ಮ್ಯಾಗ ಹೊಂಟದ? ಹೊಳಿ ಮೇಲೆ ಹೊಂಟದಲ್ರಿಪ್ಪ. ಹೊಳಿ ಏನದ? ನೀರದ. ನೀರಿನ ಮ್ಯಾಲ ನಾವು ಹೊಂಟದ. ಹೌದು. ನಾವಿನಾಗ ನೀರ್ ಬತ್ತಂದ್ರ ನಾವ್ ಅಲ್ಲಿ ಯಾಕೆ ನಿಲ್ತೈತ್ರಿಪ್ಪ? ತೆಳಗ್ ಹೋಗ್ತದ, ಮುನ್ನಗುತ್ತದ. ಹೌದಲ್ರಿ? ಹಂಗ ಹಾ ನಾವಿನಂತೆ ನಮ್ಮ ಸಂಸಾರ ಇರಬೇಕು. ಹಾ ನೀರಿನಾಗ ಸಂಸಾರ ನಮ್ಮ ಒಳಗ್ ಬತ್ತಂದ್ರ ನಾವಿನ ಗತಿ ನಾವು ಮುನಗ್ತೀವಿ. ಹೌದು. ನಾವಿನ ಗತಿ ನಾವು ಮುನಗ್ತೀವಿ ಹೌದಲ್ರಿಪ್ಪ ಅನ್ನುವಂತ ಮಾತನ್ನ ಹೇಳುತ್ತಾ ಪಿಂಟು ಮಾಸ್ತರ ಹಾ ನಿಜವಾದ ಜ್ಞಾನಿ, ನಿಜವಾದ ದೇವರ ಹುಟ್ಟು ಸಾವುಗಳು ಇಲ್ಲಂದೆಲ್ಲ. ಹಾ ಈ ಅಮೋಘ ಸಿದ್ಧ ಮಾಲಿಂಗರಾಯ ಬೀರದೇವರ ಪರಮಾತ್ಮನ 10 ಅವತಾರ, ದೇವಿ 28 ಅವತಾರ. ಹೌದಲ್ರಿಪ್ಪ. ಇವ್ರು ಇಟ್ಟಿಟ್ಟ ಅವತಾರ ತಾಳ್ಬೇಕಾದ್ರ ಒಂದೊಂದು ಶರೀರ ಬಿಟ್ಟಾರ, ಇನ್ನೊಂದು ಶರೀರ ತೊಟ್ಟಾರ. ಇವರಿಗೆ ಹುಟ್ಟು ಸಾವುಗಳದಾವ. ಇವ್ರ ದೇವ್ರ ಹೌದು ಅಲ್ಲೋ, ಇವ್ರ ಜ್ಞಾನಿ ಹೌದು ಅಲ್ಲೋ, ಈ ಮಾತು ಸಿದ್ಧ ಮಾಡ್ಬೇಕಾಗ್ತದ. ಹೌದ್. ಬ್ರಹ್ಮ ವಿಷ್ಣು ಮಹೇಶ್ವರ ಕೈಲಾಸದಾಗ ಅಮೋಘ ಸಿದ್ಧನ ಭಕ್ತಿಗೆ ಮೆಚ್ಚಿ ಹಾ ನಿನ್ನ ಹೊಟ್ಟಿಲೇನೆ ಮಕ್ಕಳಾಗಿ ಹುಟ್ಟಿ ಬರ್ತೀವಿ ಅಂತೇಳಿ ತೆರವಾಡ ಮಂಗರಾಯ, ಕರ್ನಿ ಮಲ್ಕಾರ ಸಿದ್ಧ, ಸಿದ್ದಪ್ಪ ಹುಟ್ಟಿ ಬಂದಾರ. ಹೌದು. ಅವ್ರ ದೇವ್ರ ಹೌದು ಅಲ್ಲೋ, ಇದು ಒಂದು ಸಿದ್ಧ ಆಗಬೇಕಾಗ್ತದ. ಯಪ್ಪ ಪಿಂಟು, ನಿನ್ ಗತಿ ಹಿಂಗ ಹೇಳೇನು? ಹೆಂಗ್ರಿಪ್ಪ ಅದು? ಮುಂಜಾನೆ ಗುಣಕ ಮಣ್ಣ ಕೊಟ್ಟ ಹಣ ಹೆಚ್ಚ ಮಾಡಿ ಮಂಗಳಾರತಿ ಮಾಡ್ತೀನಿ, ಹಿಂಗ ಚಿಟಗಿ ಬಡದು ಚಾಲೆಂಜ್ ಕೊಟ್ಟು ಹಾಡಿಕೆ ಮಾಡ್ತೀನಿ ಅಂದಿದಿ. ಹಾ ಒಂದು ಮಾತು ಹೇಳ್ತೀನಿ ತಿಳ್ಕೊ. ನಿನಗ ಏನ್ರಿಪ್ಪ ಅದು? ಬಹಳ ಮಾತಾಡುದ್ರಲ್ಲಿ ಮಹತ್ವಿಲ್ಲ. ಇಲ್ಲ.